Hi guys, welcome back to my YouTube channel. ಇವತ್ತು ಏನಪ್ಪ ವ್ಲಾಗ್ ಅಂದರೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಇವತ್ತು ವ್ಲಾಗ್ ಬಂದು ತಿಂಡಿಗಳು ಗೈಸ್. ಅಂದರೆ ಇನ್ನೇನು ಹಬ್ಬ ಹತ್ರ ಬರ್ತಿದೆ ಅಲ್ವಾ, ಸೊ ನಾವು ಪ್ಲೇಟಿಂಗ್ಸ್ಗೆ ಇಡೋಕ್ಕೆ ತಿಂಡಿಗಳು ಮಾಡ್ತಾಯಿದ್ದೀವಿ. ಜಾಸ್ತಿ ಏನಿಲ್ಲ. ಈಗ ಮಾರ್ನಿಂಗು ಸ್ವಲ್ಪ ಹೂರ್ಣ ಮಾಡಿ ಇಟ್ಕೊಂಬಿಡೋಣ ಅಂತ ಕರ್ಜಿಕಾಯಿ ಮಾಡ್ತಿದ್ದಾರೆ ನಮ್ಮಮ್ಮ. ಮಾರ್ನಿಂಗು ಹೂರ್ಣ ಮಾಡಿ ಇಟ್ಕೊಂಬಿಟ್ರೆ ಮತ್ತು ಸಂಜೆ ಬಂದು ನಾವೆಲ್ಲ ತಟ್ಟಕ್ಕೆ ಈಸಿ ಆಗುತ್ತೆ, ಸುಡೋಕ್ಕೆಲ್ಲ. ಇವತ್ತು ಕರ್ಜಿಕಾಯಿ, ನಾಳೆ ರವೆ ಉಂಡೆ ಮಾಡ್ತೀವಿ ಗೈಸ್. ಇನ್ನೆಲ್ಲ ಚಕ್ಲಿ, ನಿಪ್ಪಟ್ಟು ಮತ್ತು ಕೊಬ್ಬರಿ ಮಿಠಾಯಿ ಇವೆಲ್ಲ ರೆಡಿ ಮಾಡಿ ತರಿಸ್ತೀವಿ. ಈಗ ಸದ್ಯಕ್ಕೆ ಕರ್ಜಿಕಾಯಿ ಮತ್ತು ರವೆ ಉಂಡೆ ಇವೆರಡು ಹೇಗೆ ಮಾಡೋದು, ಹೇಗೆ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ ಗೈಸ್. ಇದೇ ಬ್ಲಾಗಲ್ಲಿ ನಾಳೆದು ಕೂಡ ಕಂಟಿನ್ಯೂ ಮಾಡ್ತೀನಿ ಗೈಸ್, ರವೆ ಉಂಡೆ ಹೇಗೆ ಮಾಡ್ತಾರೆ ಅಂತ. ಈಗ ಅಮ್ಮ ನನಗೆ ಕಾಯಿ ತುರ್ಕೊ ಅಂತ ಹೇಳಿದ್ದಾರೆ. ಕಾಯಿ ತುರ್ಕೊಳೋಣ ಗೈಸ್. ನಮ್ಮ ಬಂದು ಅದನ್ನು ಮಾಡಿದ್ದಾರೆ. ಅದನ್ನೆಲ್ಲ ಹೇಗೆ ಮಾಡ್ತಾರೆ, ಹೇಗೆ ಪ್ರಿಪ್ರೇಷನ್ ಮಾಡ್ತಾರೆ ಅಂತ ನಾನು ನಿಮಗೆ ನಾನು ತುರ್ಕೊಂಡೆ ಗೈಸ್. ನೋಡಿ ನಮ್ಮಮ್ಮ ಹುರ್ಕೊತಾ ಇದ್ದಾರೆ. ಏನು ಮಾಡ್ತಾಯಿದ್ಯಮ್ಮ? ಹಾಯ್, ಏನು ಮಾಡ್ತಿದ್ಯಾ? ಕರ್ಜಿಕಾಯಿಗೆ ಹುರಿತಾ ಇದ್ದೀನಿ. ಆಲ್ರೆಡಿ ಕಡಲೆ ಬೀಜ ಹುರಿದಿದ್ದಾರೆ ಗೈಸಿದ್ದೀವಿ. ಕಡಲೆಪಪ್ಪು ಹುರಿತಿಲ್ಲ ಹಬ್ಬಕ್ಕೆ. ಫಸ್ಟ್ ಟೈಮ್ ಮಾಡ್ತಾಯಿದ್ಯಾ ಹಬ್ಬ? ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ. ಏನೇನು ತಿಂಡಿ ಮಾಡ್ತೀಯಮ್ಮ? ಕರ್ಜಿಕಾಯಿ, ರವೆ ಉಂಡೆ, ಕೊಬ್ಬರಿ ಮಿಠಾಯಿ ಮತ್ತು ಬುರ್ಗುಂಡೆ ಅಷ್ಟೇ. ಚಕ್ಲಿ, ನಿಪ್ಪಟ್ಟೆಲ್ಲ ತರಿಸೋದು ಇಲ್ಲೇ ನಮ್ಮ ಮನೆ ಹತ್ರನೇ ಮಾಡ್ತಾರೆ. ಅವ್ರಿಗೆ ಹೇಳಿದ್ದೀನಿ ಆರ್ಡ್ರ್ ಮಾಡಿದ್ದೀನಿ. ಮತ್ತೆ ಎಲ್ಲ ಒಟ್ಟಾಗ ಹಬ್ಬ ಮಾಡ್ತಾರೆ. ಫಸ್ಟ್ ಟೈಮ್ ನಾನು ಎಲ್ಲ ಹಬ್ಬಕ್ಕೆ. ಹೌದು. ಮತ್ತೆ ಬೆಲ್ಲ ಕುಟ್ಕೊಂಡು ರುಬ್ಬೋದು. ಎಳ್ಳು ಹುರಿದು ಹಾಕೋಬೇಕು. ಬೆಲ್ಲ ಮತ್ತು ಏಲಕ್ಕಿ ಕಟ್ಟಿ ಹಾಕೋಬೇಕು. ಹುರ್ಕೊಂಡು ಬೆಲ್ಲ ಕುಟ್ಟೋ ಹೊತ್ನಾಗ ತೋರಿಸ್ತೀನಿ ಗೈಸ್. ಓಕೆ, ಇದು ಹುರಿದು ಮತ್ತು ಇದ್ರ ಮೇಲಿರೋ ಚಿಪ್ಪೆನೆಲ್ಲ ತೆಗ್ದಿದ್ದಾರೆ ನಮ್ಮಮ್ಮ. ಕಡಲೆಪಪ್ಪು ಹುರಿದಿದ್ದಾರೆ ಮತ್ತು ಎಳ್ಳು ಹುರ್ಕೊಂಡಿದ್ದಾರೆ ಮತ್ತು ಬೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ ಕುಟ್ಟಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ರುಬ್ತಾರೆ ಗೈಸ್. ಕಡಲೆಪಪ್ಪು, ಕಡಲೆ ಬೀಜ, ಏಲಕ್ಕಿ, ಕೊಬ್ಬರಿ ರುಬ್ತಾರೆ ಎಲ್ಲ ಗೊತ್ತಿಲ್ಲ, ಮತ್ತು ಏಲಕ್ಕಿ ಹಾಕ್ಕೊಂಡು ರುಬ್ತಾರೆ. ನಮ್ಮ ತಾತ ಬಂದಿದ್ದಾರೆ, ಸೌದೆ ಹಾಕ್ಕೊಂಡು ಬಂದರು ಗೈಸ್. ಏನು ಮಾಡ್ತಿದ್ದಾರೆ ನಮ್ಮ ತಾತ? ಇಲ್ಲಿ ತಾತ ಹಾಯ್ ಹೇಳೊಂದು. ಹಾಯ್ ಹೇಳೋ. ಹಾಯ್ ಅನ್ನು. ಯೂಟ್ಯೂಬಾಗ ಬರ್ತೀಯಾ? ಯೂಟ್ಯೂಬಾಗ ಬರ್ತೀಯಾ ನೋಡು. ನಮ್ಮ ಗುಂಡ ನೋಡಿ ಗೈಸ್, ನಮ್ಮ ಗುಂಡ. ಥ್ಯಾಂಕ್ಸ್ ಗುಂಡ, ಥ್ಯಾಂಕ್ಸ್ ಕೊಡು. ಅಪ್ಪ ಮಣ್ಣು ಎಲ್ಲ ಮಣ್ಣು ಮಾಡ್ಕೊಂಬಂದ್ಬಿಟ್ಟಿದ್ದಾನೆ. ಮೊದಲು ಕಡಲೆ ಬೀಜನಾ ಎಲ್ಲ ಸಪ್ರೇಟ್ ರುಬ್ಕೊಬೇಕಾ? ನುಣ್ಣಗೆ ರುಬ್ಕೊಬೇಕಾ? ಹೆಂಗಮ್ಮ ತೋಸು? ನುಣ್ಣಗೆ ರುಬ್ಕೊಬೇಕಾ? ಕಡಲೆ ಬೀಜ ಆಗಿದೆ. ಅಂದರೆ ನುಣ್ಣಗೆ ರುಬ್ಕೊಂಡ್ರೆ ಬಾಯಿಗೆ ಸಿಗಲ್ಲ. ಇಲ್ಲಂತೂ ಪುಡಿ ಚೆನ್ನಾಗಿರುತ್ತೆ. ನುಣ್ಣಗೆ ರುಬ್ಕೊಂಡಿಲ್ಲ ಅಂದರೆ ನುಣ್ಣಗೆ ರುಬ್ಕೊಂಡು ಬೀಜಗಳು ಬಾಯಿಗೆ ಸಿಗಬಾರ್ದು ಅಷ್ಟೇ. ಮೀಡಿಯಮ್ ಆಗಿ. ಕಡಲೆಪಪ್ಪು, ನಾನು ಒಂದು ಕಡೆ ಅಕ್ಕಿ ಇಟ್ಟಿದ್ದೀನಿ ಗೈಸ್. ನಮ್ಮಮ್ಮನೂ ಕೆಲ್ಸಕ್ಕೆ ಹೋಗುತ್ತೆ, ನಾನು ಕ್ಲಾಸ್ಗೆ ಹೋಗ್ತೀನಲ್ವ, ಅದಕ್ಕೆ. ಏಲಕ್ಕಿನೂ ಅದಕ್ಕೆ ಹಾಕೊಂಡಿದ್ದಾರೆ. ಬೆಲ್ಲ ಯಾಕಮ್ಮ ತೆಗ್ದಿದೆ ಸ್ವಲ್ಪ? ನೋಡ್ಕೊಂಡು ಸ್ವೀಟು ಜಾಸ್ತಿ ಆಗುತ್ತೆ. ಇದಕ್ಕೆ ಎಳ್ಳು ಮಿಕ್ಸ್ ಮಾಡಿದ್ರು, ಮತ್ತು ಕೊಬ್ಬರಿ ಅದು ಸ್ವಲ್ಪ ಇದೈತೆ ನೋಡಮ್ಮ.
ಅದು ತೆಗೆದ್ಬಿಡು. ಇದಕ್ಕೆ ರುಬ್ಬಿಕೊಂಡ್ಬಿಡು. ಹ್ಞೂ ಖರ್ಜೂರ ಉಂಡೆ ಇನ್ನೊಂದು ಬಾಕ್ಸ್ಗೆ ಹಾಕಿಟ್ಟಿರೋದನ್ನು ಇದನ್ನೆಲ್ಲ ಒಂದು ಇಲ್ಲ ತೆಗೆ. 2 ಚುಪ್ಪ ಇದು. ಹ್ಞೂ ಇದೆಲ್ಲ ಒಂದು ಇದಕ್ಕೆ ಹಾಕಿಟ್ಟಿರು. ಇದನ್ನು ಹ್ಞೂ ಸಪ್ರೇಟ್ ಇಟ್ಕೊಂಡು. ಅಷ್ಟೇನಾ? ರೆಡಿನಾ? ಅಷ್ಟೇ. ಇದನ್ನು ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಂಡು ಮತ್ತೆ ನಾವು ಸಂಜೆ ಬಂದು ಸುಟ್ಕೊತೀವಿ ಗೈಸ್. ಯಾಕಂದರೆ ಈಗ ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಕ್ಲಾಸ್ಗೆ ಹೋಗ್ತೀನಿ, ಅದಕ್ಕೆ ಮಾಡೋಕ್ಕಾಗಲ್ಲ, ಮತ್ತೆ ನೈಟೇ ಎಲ್ಲ ಇಟ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಈಗ ನಾವು ಸಂಜೆ ಬಂದು ಸುಡ್ತೀವಿ. ಹಾಂ ಸಂಜೆ ಸಿಗ್ತೀವಿ ಅನ್ನಮ್ಮ. ಸಂಜೆ ಸಿಗ್ತೀವಿ. ಬಾಯ್ ಬಾಯ್ ಗೈಸ್. ಕಮ್ ಬ್ಯಾಕ್ ಗೈಸ್. ನಾನು ಕ್ಲಾಸ್ ಮುಗಿಸ್ಕೊಂಬಂದೆ, ಅಮ್ಮನೂ ಕೆಲಸದಿಂದ ಬಂದರು. ಈಗ ಮೈದಾ ಕಲಿಸ್ಕೊತಿದ್ದಾರೆ. ಏನೇನು ಹಾಕಿದ್ಯಮ್ಮ ಮಿಕ್ಸ್ ಮಾಡೋಕ್ಕೆ? ಏನಿಲ್ಲ, ಬರೀ ಮೈದಾ ಎಣ್ಣೆ ನೀರು ಅಷ್ಟೇ. ಮಿಕ್ಸ್ ಮಾಡ್ತಿದ್ದಾರೆ ಗೈಸ್ ಚೆನ್ನಾಗಿ. ಆಲ್ರೆಡಿ 6:30 ಆಗಿದೆ. ಈಗ ಟೀ ಹಿಡ್ಕೊಂಡು ಮಾಡಬೇಕು. ಗೈಸ್ ನಮ್ಮಮ್ಮ ತೀಡ್ತಾ ಇದ್ದಾರೆ. ಇಷ್ಟೆಲ್ಲ ತೀಡಿದ್ದಾರೆ, ನಾನು ಇಷ್ಟು ಒತ್ತಿದ್ದೀನಿ. ಇಲ್ಲಿ ಹೂರ್ಣೆಲ್ಲ ಹಾಕಿದ್ದೀನಿ, ತೋರಿಸ್ತೀನಿ ರೀ ಗೈಸ್ ಹೆಂಗೆ ಅಂತ. ಹೂರ್ಣ ಇಷ್ಟು ಗಟ್ಟಿಗೆ ಒತ್ತಬೇಕು ಗೈಸ್, ಇಲ್ಲಾಂದರೆ ಕಿತ್ತೋಗ್ಬಿಡುತ್ತೆ. ಎಕ್ಸ್ಟ್ರಾನೆಲ್ಲ ತೆಗೆದು ಇನ್ನೂ ಗಟ್ಟಿಯಾಗಿ ಗೊತ್ತು. ಇಲ್ಲ ಆಗಿದೆ, ಬಂದಿದೆ. ಅಷ್ಟೇ ಗೈಸ್. ಇನ್ನು ಇವನ್ನೆಲ್ಲ ಸುಡಬೇಕು. ಇನ್ನೂ ಇಷ್ಟಿದೆ. ಇಷ್ಟೇನಮ್ಮ? ಇಷ್ಟನ್ನೆಲ್ಲ ಸುಡೋದ್ನಾಗ ಸಿಗ್ತೀವಿ ಗೈಸ್. ಈಗ ತಿಂದು ವಾಕ್ ಮಾಡ್ತಾಯಿದ್ದೆ. ಆಗಲೇ ಸ್ವಲ್ಪ ಪಾಸ್ ಮಾಡಿದ್ರಿ ಕರ್ಜಿಕಾಯಿ ಮಾಡೋದನ್ನ, ಯಾಕಂದರೆ ಅಣ್ಣಗೆ ನೈಟ್ ಶಿಫ್ಟ್ ಬೇರೆ ಇತ್ತು, ಮತ್ತು ಬೇಗ ಅಡುಗೆ ಮಾಡಿಬಿಟ್ಟು ಊಟ ತಿಂದು ಸುಡೋಣ ಅಂತ. ಈಗ ಊಟನೂ ಆಯಿತು, ವಾಕಿಂಗ್ ಮಾಡ್ತಿದ್ದೆ. ಅಮ್ಮ ಸುಡ್ತಾ ಇರಬೇಕು ಗೈಸ್, ನೋಡೋಣ ಬನ್ನಿ. ಸುಡ್ತಿದೆ ಬಾಕ್ಸ್ಗೆ ಹಾಕ್ಬಿಡು. ಸಿಲ್ವರ್ ಬಾಕ್ಸ್ ಐತಲ್ಲ ಅದು. ಸುಟ್ಟು ಸ್ವಲ್ಪ ಆರಬೇಕು. ಗೈಸ್ ಎಷ್ಟು ಚೆನ್ನಾಗಿ ಬರ್ತಿದೆ. ಅಷ್ಟೇ ಗೈಸ್, ನೋಡಿದ್ರಲ್ಲ ಹೇಗಿತ್ತು ಅಂತ. ನೆಕ್ಸ್ಟ್ ನಾನು ರವೆ ಉಂಡೆ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಅಂಟಿಲ್ ಟೇಕ್ ಕೇರ್ ಗೈಸ್. ನೀವು ಆಗಲೇ ಕರ್ಜಿಕಾಯಿ ಮಾಡಿರೋದು ನೋಡಿರ್ತೀರ. ಈಗ ನಾವು ರವೆ ಉಂಡೆ ಮಾಡ್ತಾಯಿದ್ದೀವಿ, ಬನ್ನಿ. ಎಷ್ಟು ಹಾಕೊಂಡಿದ್ಯಮ್ಮ ರವೆ? 3/4 kg ರವೆ ಉಂಡೆ. ಚೆನ್ನಾಗಿ ಹುರ್ಕೊಬೇಕು. ಮತ್ತು ತುಪ್ಪ ಹಾಕ್ತೀಯ ಎಣ್ಣೆ ಹಾಕ್ತೀಯಾ? ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಬೇಕು ಗೈಸ್. ಕರ್ಜಿಕಾಯಿ ಇದರಲ್ಲಿದೆ ಈ ಬಾಕ್ಸಲ್ಲಿ. ಇವತ್ತು ನಾಳೆ ಹಬ್ಬ, ಇವತ್ತು ನೈಟ್ ಮಾಡ್ತಾಯಿದ್ದೀವಿ ರವೆ ಉಂಡೆ. ಇನ್ನು ನಮ್ಮಮ್ಮ ಉರಿತಾನೇ ಇದ್ದಾರೆ ಗೈಸ್. ಎಷ್ಟೊತ್ತು ಹುರ್ಕೊಬೇಕಮ್ಮ? ಹೆಂಗಾಗ್ಬೇಕದು? ಕೆಂಪಗಾಗಬೇಕಲ್ಲ. ಹುರಿಕೊಂಡು ಹಾಲು ಕಾಯಿಸ್ಕೊಂಡು ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ, ಸಕ್ಕರೆ ಎಲ್ಲ ಹಾಕಿ, ಏಲಕ್ಕಿ ಹಾಕಿ ಹಾಲು ಹಾಕೊಂಡು ಉಂಡೆ ಕಟ್ಕೊಂಡು ಅಷ್ಟೇ ಗೈಸ್. ಉಂಡೆ ಮಾಡಿದ್ಮೇಲೆ ಸಿಗ್ತೀನಿ ನಿಮಗೆ. ಈಗ ನಾನು ರಂಗೋಲಿ ಹಾಕೋಕ್ಕೆ ಹೋಗಬೇಕು. ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿದ್ವಿ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಬ್ಲಾಗ್ ಮಾಡಿದ್ದೀನಿ ನಾನು. ಈಗ ಜಸ್ಟ್ ಒಂದೇ ಸ್ವಲ್ಪ ತೋರಿಸ್ತಾರೆ ನೋಡಿ. ಇದು ಡೆಕೋರೇಷನ್, ಇಲ್ಲಿ ಅಲಂಕಾರ ಮಾಡಿದ್ದಾರೆ, ಬಟ್ ನೀವು ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ಗೈಸ್. ನೋಡಿ ಗೈಸ್, ನಾನು ರಂಗೋಲಿ ಹಾಕಿ ಬರೋ ಅಷ್ಟರಲ್ಲಿ ನಮ್ಮಮ್ಮ ರವೆ ಉಂಡೆ ಎಲ್ಲ ಮಾಡಿದ್ದಾರೆ ಚಿಕ್ಕದಾಗಿ. ಮತ್ತು ಚಕ್ಲಿ, ನಿಪ್ಪಟ್ಟು, ಇಲ್ಲಿ ಇದಿದೆ, ಇದು ಕೊಬ್ಬರಿ ಮಿಠಾಯಿ ಇದೆ.
ಸದ್ಯಕ್ಕೆ ಇಷ್ಟೇ ಗೈಸ್ ತಿಂಡಿಗಳು. ಇನ್ನೆಲ್ಲ ಹಣ್ಣುಗಳು, ಬಾಳೆಹಣ್ಣು, ಅಮೌಂಟು, ಎಲೆ ಅಡಿಕೆ, ಹೂವು ಈ ಥರ ಎಲ್ಲ ಪ್ಲೇಟ್ ಸಿಗ್ತೀವಿ ಅಷ್ಟೇ ಗೈಸ್. ಇಷ್ಟ ಆಗಿತ್ತು ಈ ಬ್ಲಾಗ್, ಅಂದರೆ ಈ ತಿಂಡಿಗಳೆಲ್ಲ ಮಾಡೋದು. ನಿಮಗೆ ತೋರಿಸಿದ್ದೆ ಕರ್ಜಿಕಾಯಿ, ರವೆ ಉಂಡೆ. ಅದರಲ್ಲಿ ನಾನು ರವೆ ಉಂಡೆ ಅಷ್ಟೊಂದು ತೋರ್ಸೋಕ್ಕಾಗಿಲ್ಲ ಗೈಸ್, ಯಾಕಂದರೆ ನಾನು ಕೆಲಸ ಮಾಡ್ತಿದ್ದೆ. ಕೆಲಸ ಮಾಡಿಕೊಂಡು ಬ್ಲಾಗ್ ಮಾಡಿಕೊಂಡು ಆಗಲ್ಲ, ಅದಕ್ಕೋಸ್ಕರ ಜಸ್ಟ್ ಅಮ್ಮ ಎಲ್ಲ ಹೇಳ್ತು ಅಷ್ಟೇ. ಅಷ್ಟೇ ಗೈಸ್, ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು, ಟಾಟಾ, ಬೈ ಬೈ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.